ಜನವರಿ 2ರಿಂದ ಪಟ್ಟಣದ ನ್ಯಾಯಾಲಯದಲ್ಲಿ ಮಧ್ಯಸ್ಥಿಕೆ ಡ್ರೈವ್ ಮೂಲಕ ಪ್ರಕರಣಗಳ ಇತ್ಯರ್ಥಕ್ಕೆ ಅವಕಾಶ. ನ್ಯಾಯಾಧೀಶೆ ಅನಿತಾ ಕುಮಾರಿ ಮಾಹಿತಿ. ಡಿಸೆಂಬರ್ 29ರಂದು ಸಂಜೆ ಸುಮಾರು 6 ಗಂಟೆಗೆ ಪಟ್ಟಣದ ನ್ಯಾಯಾಲಯದ ಸಿವಿಲ್ ನ್ಯಾಯಾಧೀಶೆ ಮಾಧ್ಯಮದವರಿಗೆ ಮಾಹಿತಿ ನೀಡಿ ಮಾತನಾಡಿ, ಜನವರಿ 2ರಿಂದ 90 ದಿನಗಳ ಕಾಲ ಮಧ್ಯಸ್ಥಿಕೆ ಡ್ರೈವ್ ನಡೆಯಲಿದ್ದು, ಚೆಕ್ ಬೌನ್ಸ್, ಅಪಘಾತ, ಮದುವೆ, ಭೂ ವಿವಾದ ಸೇರಿದಂತೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಪ್ರಯೋಜನ ಕಕ್ಷಿದಾರರು ಪಡೆದುಕೊಳ್ಳುವಂತೆ ತಿಳಿಸಿದರಲ್ಲದೆ, ಕಳೆದ ಬಾರಿ ಈ ಮಧ್ಯಸ್ಥಿಕೆ ಡ್ರೈವ್ನಲ್ಲಿ 15 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿತ್ತು. ಅದೇ ರೀತಿ ಈ ಬಾರಿಯೂ ಇದರ ಪ್ರಯೋಜನ ಪಡೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ರಾಜಿ ಸಂಧಾನ ಮೂಲಕ ಇತ್ಯರ್ಥವಾಗುವುದರಿಂದ ಕಕ್ಷಿದಾರರಿಗೆ ಸಮಯ ಹಾಗೂ ಹಣದ ಉಳಿತಾಯವಾಗಲಿದೆ ಎಂದರು. ಈ ಒಂದು 90 ಡೇಸ್ ಡ್ರೈವ್ ದಿನಾಂಕ 2/1/2026ರಿಂದ 3 ತಿಂಗಳ ಕಾಲ ನಡೆಯುತ್ತಿದೆ. ಹಾನರಬಲ್ ಚೇರ್ಮನ್ MCPC ಅವರ ಆದೇಶದ ಮೇರೆಗೆ 90 ಡೇಸ್ ಮಿಡಿಯೇಷನ್ ಡ್ರೈವ್, ಮಿಡಿಯೇಷನ್ ಫಾರ್ ನೇಷನ್ 2.0 ಅದರಂತೆ ನಾವು 90 ದಿನಗಳ ಕಾಲ ಮಿಡಿಯೇಷನ್ ಡ್ರೈವನ್ನು ಮಾಡೋಕ್ಕೆ ಇದ್ದೇವೆ. ಇದರ ಅಡಿಯಲ್ಲಿ ಕೇಸ್ಗಳನ್ನು ಸೆಟಲ್ಮೆಂಟ್ ಮಾಡ್ಬೋದು. ಯಾವ ರೀತಿಯಾದ ಕೇಸ್ಗಳನ್ನು ಮಾಡ್ಬೋದಂದರೆ, ಮ್ಯಾಟ್ರಿಮೋನಿಯಲ್ ಕೇಸಸ್, ಚೆಕ್ ಬೌನ್ಸ್ ಕೇಸಸ್, ಆಕ್ಸಿಡೆಂಟ್ ಕ್ಲೇಮ್ ಕೇಸಸ್, ಕ್ರಿಮಿನಲ್ ಕಾಂಪೌಂಡಬಲ್ ಕೇಸಸ್, ಲ್ಯಾಂಡ್ ಅಕ್ವಿಸಿಷನ್ ಕೇಸಸ್, ಪಾರ್ಟಿಷನ್ ಕೇಸಸ್, ಎವಿಕ್ಷನ್ ಕೇಸಸ್, ಕಮರ್ಷಿಯಲ್ ಡಿಸ್ಪ್ಯೂಟ್ಸ್, ಸೂಟಬಲ್ ಸರ್ವಿಸ್ ಮ್ಯಾಟರ್ಸ್, ಲೇಬರ್ ಆ್ಯಕ್ಟ್ಸ್, ಕಾಂಟ್ರಾಕ್ಟ್ ಆ್ಯಕ್ಟ್, ಕನ್ಸ್ಯೂಮರ್ ಕೇಸಸ್ ಮತ್ತು ಇತರ ಸಿವಿಲ್ ಪ್ರಕರಣಗಳನ್ನು ಕೂಡ ಇದರ ಮೂಲಕ ಬಗೆಹರಿಸ್ಕೋಬೋದು. ಕೇಸಸ್ ನಿಮಗೆ ಸಂಬಂಧಪಟ್ಟಂತೆ ಯಾವುದೇ ಕೇಸ್ಗಳು ನಮ್ಮ ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿ ಇದ್ದರೆ ಅಂತಹ ಕೇಸ್ಗಳನ್ನು ಕೂಡ ನೀವು ಮೀಡಿಯೇಷನ್ಗೆ ರೆಫರ್ ಮಾಡಿಕೊಂಡು ಮೀಡಿಯೇಷನಲ್ಲಿ ಥ್ರೂ ಕನ್ಸಿಲಿಯೇಟರ್ಸ್ ಮೀಡಿಯೇಟರ್ ಮುಖಾಂತರನೇ ನೀವು ಅದನ್ನು ಬಗೆಹರಿಸ್ಕೋಬೋದು. ಇದು ನಿಮ್ಮ ಸಮಯ ಮತ್ತು ಹಣವನ್ನು ಉಳಿತಾಯ ಮಾಡ್ಬೋದು ಇದರ ರೀತಿಯಲ್ಲಿ.